ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸಂಡೇ, ಸೊ ಅದಕ್ಕೆ ನಮ್ಮಮ್ಮ ಇವತ್ತು ಸಂಡೇ ಸ್ಪೆಷಲ್ ಆಗಿ ಚಿಕನ್ ಬಿರಿಯಾನಿನ ಮಾಡ್ತಿದ್ದಾರೆ. ಬನ್ನಿ ಅದನ್ನು ಯಾವ ರೀತಿ ಮಾಡ್ತಿದ್ದಾರೆ ಅಂತ ನಾನು ಈ ಲಾಗಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ನಮ್ಮಮ್ಮ ಬಿರಿಯಾನಿ ಮಾಡೋದಕ್ಕೆ ಅಂತ ಐಟಮ್ಸ್ಗಳೆಲ್ಲ ಕಟ್ ಮಾಡ್ಕೊತಿದ್ದಾರೆ. ಇಲ್ಲಿ ನಮ್ಮ ಪುಟಾಣಿನೂ ಸ್ವಲ್ಪ ಹೆಲ್ಪ್ ಮಾಡ್ಕೊತಿದ್ದಾಳೆ. ಬಿರಿಯಾನಿಗೆ ಏನೇನು ಬೇಕು ಐಟಮ್ಸ್ ಎಲ್ಲ ನಮ್ಮಮ್ಮನೇ ಕಟ್ ಮಾಡ್ಕೊಡೋದು. ತುಂಬ ಟೇಸ್ಟಿಯಾಗಿರುತ್ತೆ ನಮ್ಮಮ್ಮ ಮಾಡೋ ಬಿರಿಯಾನಿ. ಇಲ್ಲಿ 3 kg ಚಿಕನ್ ತಗೊಂಡಿದ್ದೀವಿ ಬಿರಿಯಾನಿ ಮಾಡೋದಕ್ಕೆ. ಮತ್ತು ಬಿರಿಯಾನಿಗೆ ಏನೇನು ಐಟಮ್ಸ್ ಬೇಕು ಅದನ್ನೆಲ್ಲ ನಾವು ಈಗ ಆಲ್ರೆಡಿ ಕಟ್ ಮಾಡ್ಕೊಂಡಿದ್ದೀವಿ. ಇವಾಗ ಬಿರಿಯಾನಿ ಮಾಡೋಕ್ಕೆ ಏನೇನು ಐಟಮ್ಸ್ ಕಟ್ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ರೆ, ಟೊಮೊಟೊ, ಈರುಳ್ಳಿ, ಹಸಿಮೆಣಸಿನಕಾಯಿ, ನಿಂಬೆಹಣ್ಣು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೆ ಮಸಾಲೆಗಳು, ಮೊಸರು, ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು, ಧನಿಯಾ ಪೌಡರ್, ಹಾಗೆ 3 kg ಚಿಕನ್ ಇವಾಗ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಚೆನ್ನಾಗಿ ಬೇಯಕ್ಕೆ ಅಂತ ಬಿಟ್ಟಿದ್ವಿ ನಾವು. ಹಸಿ ಸ್ಮೆಲ್ ಹೋಗಬೇಕು, ಸೊ ಅದಕ್ಕೆ ಅಮ್ಮ ಮಾಡೋ ಬಿರಿಯಾನಿ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಸೊ ನಾವು ಹೊರಗಡೆ ಎಲ್ಲೂ ಅಷ್ಟು ಜಾಸ್ತಿ ತಿನ್ನಲ್ಲ. ನಮಗೇನಾದರೂ ಬಿರಿಯಾನಿ ತಿನ್ನಬೇಕು ಅಂತ ಅನಿಸಿದ್ರೆ ನಾವು ನಮ್ಮ ಅಮ್ಮಗೆಲ್ಲ ಎಡ್ಸ್ಕೊಂಡು ಮಾಡಿಸ್ಕೊತೀವಿ. ಸೊ ಇವಾಗ ನಾವು ಚಿಕನ್ನ ಬೇಯೋಕ್ಕೆ ಅಂತ ಇಟ್ಟಿದ್ದೀವಿ. ಆಯ್ತಮ್ಮ ಬಿರಿಯಾನಿ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ನಮ್ಮಮ್ಮ ಮಾಡೋ ಬಿರಿಯಾನಿ ನೀವೇನಾದರೂ ಟೇಸ್ಟ್ ಮಾಡಿದ್ರೆ ಯಾಕಂದರೆ ನಮ್ಮಮ್ಮ ಅಷ್ಟು ಚೆನ್ನಾಗಿ ಬಿರಿಯಾನಿನ ಮಾಡ್ಕೊಡ್ತಾರೆ ನಮಗೆ. ಸೊ ಫೈನಲಿ ಬಿರಿಯಾನಿನ ರೆಡಿ ಮಾಡಾಯಿತು. ಬ್ಯಾಟಿಂಗ್ ಅಂತೂ ಸರಿಯಾಗಿ ಮಾಡೋದು. ಸೊ ಈ ವಿಡಿಯೋ ನಿಮಗೆ ಏನಾದ್ರು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.